ಇದು ಪ್ಲೀಸ್ ನಾವು ಸೀರಿಯಸ್ ಆಗಿ ಏನಾದರೂ ಯೋಚನೆ ಮಾಡಬೇಕು. ಏನ್ ಸರ್ ನಿಮ್ ಮಾತಿನ ಅರ್ಥ? ನಾನ್ ಸೀರಿಯಸ್ ಆಗಿಲ್ಲ ಅಂತನಾ? ಸರಿ ಆಯ್ತು ಬಿಡಿ. ಐಸ್ ಕ್ರೀಮ್ ತಿನ್ಸ ಕರ್ಕೊಂಬಂದಿದ್ಕೋ ಸಾರ್ಥಕ ಆಯ್ತು ನೋಡು. ಇವಾಗ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಮನೇಲಿ ಏನ್ ಹೇಳಿ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ಬೇಕು. ಏನೇ ಹೇಳಿದ್ರು ತಪ್ಪಿಸ್ಕೊಳಕ್ ಆಗಲ್ಲ ಬಿಡಿ ಸರ್. ಇದೇನ್ ಹೀಗೆ ಹೇಳ್ತಿದ್ಯಾ? ಸೊಲ್ಯೂಷನ್ ಅದ ಟೆನ್ಷನ್ ಕೊಡ್ತಿದ್ದೀರಲ್ಲ. ಇವಾಗ ನೀವು ಹೋಗಿ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಮಂಟಪದಲ್ಲಿ ತಾಳಿ ಕಟ್ಬೇಕು ಅಂತ ಡಿಸಿಷನ್ ತಗೊಂಡಿರೋರ್ ಮುಂದೆ ಹೋಗ್ಬಿಟ್ಟು ಇವಾಗ ನಾನು ತಾಳಿ ಕಟ್ಟಕ್ ಆಗಲ್ಲ ಅಂತ ಹೇಳಕ್ ಆಗುತ್ತಾ? ಇನ್ನೇನ್ ಮಾಡಕ್ ಆಗುತ್ತಾ? ತಾಳಿ ಕಟ್ಟೋ ಕೈಯಿಂದ ಯೋಚನೆ ಮಾಡ್ತಾ ಹೋಗೋಣ, ಅವಾಗ ಏನಾದ್ರೂ ಐಡಿಯಾ ಸಿಗ್ಬೋದು. ಕೈಯಿಂದನಾ? ಕರೆಕ್ಟ್ ಸರ್. ಬೇಕಾದ್ರೆ ಕೈಯೇ ಮುರಿದ್ ಬಿಡ್ಬೋದು, ಆಗ ತಾಳಿ ಕಟ್ಟೋ ವಿಷಯನೇ ಬರಲ್ಲ. ಏನ್ರಿ ನೀವು ಕೈ ಮುರಿದೆಲ್ಲ ಹೇಳ್ತಿದ್ದೀರಾ? ಹ್ಞೂ ಮತ್ತೆ ಇವಾಗ ನೀವು ಬೇಡ ಅಂದ್ರೆ ಅದೇ ಕೈಯಿಂದ ತಾಳಿ ಕಟ್ಸ್ಬಿಡ್ತಾರೆ. ಅದ್ ಬೇಕಾ ನಿಮ್ಗೆ? ಇದಿ ಡಾಕ್ಟರ್ ಆಗಿ ನೀನೇ ಕೈ ಮುರಿಯೋ ಯೋಚನೆ ಮಾಡ್ತಿದ್ಯಲ್ಲ. ಅಜ್ಜಿ ಸಾರಿ ಅಜ್ಜಿ, ನಿನ್ನ ಮೊಮ್ಮಗಳು ಯಾವತ್ತೂ ನಿನ್ನ ಈ ರೀತಿ ತೊಂದರೆಗೆ ಸಿಕ್ಕಾಕ್ಸ್ತಾಳೆ ಅಂತ ನೀನು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ? ನಿನ್ನಂಥ ಒಳ್ಳೆ ಅಜ್ಜಿಗೆ ನನ್ನಂಥ ಮೊಮ್ಮಗಳು ನಿನಗೆ ಸಿಗಬಾರ್ದಿತ್ತು. ಜಗಳ ಬಾಯಿ ಮೇಲೆ ಎಡ್ಬಿಟ್ರೆ ನೋಡು ಏನಾಗಿದೆ ಈಗ ನಮಗೆ ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು. ನಿನಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು, ಆದರೂ ನಿನಗೆ ಒತ್ತಾಯ ಮಾಡಿ ನಿನ್ನ ಇಲ್ಲಿರಿಸ್ದೆ. ನನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಜ್ಜಿ, ಅದಕ್ಕೆ ಹೀಗೆ ಹೇಳ್ದೆ. ನನ್ನ ಮೊಮ್ಮಕ್ಕಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ನನ್ನ 2 ಕಣ್ಣುಗಳಿದ್ದಂಗೆ ಕಂಡ್ರೆ ನೀವೇನಾದರೂ ಹೇಳ್ತೀರಾ ಅಂದರೆ ಅದ್ರ ಹಿಂದೆ ಏನೋ ಒಂದು ಸರಿಯಾದ ಕಾರಣ ಇರುತ್ತೆ ಅಂತ ನಂಬೋಳು ನಾನು. ನೀವೇನೇ ಹೇಳಿದ್ರು ನಾನು ಕಣ್ಮುಚ್ಕೊಂಡು ಮಾಡ್ತೀನಿ, ಸರಿನಾ? ಸರಿ, ಹಾಗಾದ್ರೆ ತಗೋ ಊಟ ಮಾಡು. ಬೇಡ ಪುಟ್ಟ, ಸಲ್ಲದ ಊಟಕ್ಕಿಂತ ಸಹಿಸ್ಕೋಬೋದಾದ ಹಸುವೇ ಒಳ್ಳೇದು ಕಣೆ. ಅಜ್ಜಿ, ತಿನ್ನೋ ಒಂದೊಂದು ಅಗಳಿನ ಮೇಲೂ ನಮ್ಮ ಹೆಸರು ಇರುತ್ತೆ ಅಂತ ಹೇಳ್ಕೊಟ್ಟವಳೆ ನೀನು. ನೋಡು ಪುಟ್ಟ, ನೋಡು ಈಗಷ್ಟೇ ನನ್ನ ಮಾತೆಲ್ಲ ಕೇಳ್ತೀನಿ ಅಂತ ಹೇಳಿದ್ಯಾ, ಇವಾಗ ನೀನು ಊಟ ಮಾಡ್ಬೇಕಷ್ಟೆ. ನೋಡು, ಗುಡ್ಸಿ ಗುಂಡಾಂತರ ಮಾಡಕ್ಕೆ ಅಂತ ಸೇರ್ಕೊಂಡ್ರೆ ಹೆಗ್ಣಗಳು ಕದ್ದು ತಿಂತಾ ಇವೆ. ಏನಜ್ಜಿ ಊಟ ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಉಗ್ಸಟ್ಟೆ ಸಿಗುತ್ತೆ ಅಂದ್ರೆ ಹಳಸ್ಲೂಟ ಕೂಡ ಚೆನ್ನಾಗೇ ಇರುತ್ತೆ. ಮುಕ್ಕಿ ಮುಕ್ಕಿ ಚೆನ್ನಾಗಿ ಮುಕ್ಕಿ. ಇಲ್ಲಿರೋ ಒಂದೊಂದು ಹಗ್ಲಲ್ಲೂ ನಿನ್ನ ಹೆಸರೇ ಇರೋದು ಅಜ್ಜಿ. ಇದನ್ನ ನೀನು ಪೂರ್ತಿಯಾಗಿ ಖಾಲಿ ಮಾಡಬೇಕು. ತಗೋತೀನಿ. ಹೌದೌದು, ಒಂದೊಂದು ಕಾಳಲ್ಲೂ ನಿಮ್ಮ ಹೆಸರೇ ಇದೆ. ನೋಡಿ ಮೇಡಮ್, ನೀವು ಹೇಳಿದ ಡಿಸೈನ್ ಎಲ್ಲ ತಂದಿದ್ದೀನಿ, 2 ಅಷ್ಟನ್ನು ತಗೊಂಡ್ಬಂದಿದ್ದೀನಿ. ಒಳ್ಳೇದಾಯ್ತು ಒಳ್ಳೇದಾಯ್ತು. ನೋಡ್ತಾ ಮುಚ್ಚಡೆ, ನಮ್ಮ ಕಾಲದಲ್ಲಂತೂ ಈ ರೀತಿ ಆಪ್ಷನ್ಸೇ ಇರಲಿಲ್ಲ ಅಲ್ವಾ? ಆಪ್ಷನ್ಸ್ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ನಾವು ಇಷ್ಟಪಟ್ಟಿದ್ದನ್ನ ಯಾವತ್ತೂ ನಾವು ತಗೊಳಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವ್ರು ಏನು ಕೊಡ್ತಾರೋ ಅದನ್ನಷ್ಟೇ ಹಾಕೋಬೇಕಿತ್ತು ಅಲ್ವಾ? ಅದಂತೂ ನಿಜ ಬಿಡು. ನೋಡು, ಇವರಿಬ್ರನ್ನ ತಗೊಳ್ಳಿ ಅಂತ ಕರ್ಸಿದೀವಿ, ಆದ್ರೆ ಇವರಿಬ್ರು ನಮಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ನಿಂತಿದ್ದಾರೆ. ನಿತ್ಯ, ಯಾಕಾಗ ಸುಮ್ಮನೆ ನಿಂತಿದೀಯಾ? ಇದೆಲ್ಲ ತರಿಸಿರೋದು ನಿನಗೆ. ಬಾ ನೋಡು. ಬಾಮ್ಮ ಬಾ. ಹಲೋ ಡಾರ್ಲಿಂಗ್, ಏನು ನಿನ್ನ ಸಪ್ರೇಟಾಗಿ ಕರಿಬೇಕಾ?
ಬನ್ನಿ ಮುಂದೆ ಬನ್ನಿ ಬನ್ನಿ. ಬಂಗಾರಿ ನೀನು ಏನು ಮಾಡಕ್ಕೆ ಹೊರಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓ ನಿನ್ಗೇನಂತ ಗೊತ್ತಾಗ್ತಿಲ್ವಾ? ಒಂದು ನಿಮಿಷ ಇರು. ಸರ್ ನೀವಿಲ್ಲಿ ಐಸ್ ಕ್ರೀಮ್ ಮಾರೋದಕ್ಕೆ ಬಂದಿದ್ದೀರಾ? ಯಾಕೆಂದ್ರೆ ನಮ್ಮ ಹುಡುಗಂಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳಿದೆ. ಏಯ್ ಇದನ್ನೆಲ್ಲ ನಿಮಗೋಸ್ಕರನೇ ತರಿಸಿರೋದು, ಬನ್ನಿ. ಅಜ್ಜಿ ನನಗೆ ಯಾವ ಒಡವೆನೂ ಬೇಡ, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆಭರಣ ಇಷ್ಟ ಆಗದೆ ಇದ್ರೆ ಸರಿ, ಆದರೆ ತಾಳಿ ಸರ ತಗೊಳ್ಳೇಬೇಕಲ್ವಾ? ಯಾಕೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಜ್ಜಿ ನನಗೆ ಅಶ್ನದ ದಾರನೇ ಓಕೆ, ಇದೆಲ್ಲ ಏನೂ ಬೇಡ. ನೋಡು, ಹೇಗಿದ್ರು ಮಾಂಗಲ್ಯನ ಚೈನ್ಗೆ ಹಾಕ್ಬೇಕಿತ್ತಲ್ವಾ? ದಾರ ಕಟ್ಟಾಗೋಯ್ತಲ್ಲ, ಈಗ ಚೈನ್ಗೆ ಹಾಕಿದ್ರೆ ಆಯ್ತು. ನಮ್ಮ ನಿರ್ಧಾರನ ನಾವು ಬದಲಾಯಿಸೋದಿಲ್ಲ. ಅಲ್ಲ ಅಜ್ಜಿ, ಅದು ಹಾಗಲ್ಲ. ನೋಡು, ದೊಡ್ಡ ನಾವು ಹೇಳ್ತಿದ್ದೀವಿ, ನೀವು ನಮ್ಮ ಮಾತು ಕೇಳಬೇಕು ಅಷ್ಟೇ. ನೋಡಮ್ಮ, ಈ ಸಾರಿ ನೋಡು, ಇದೆಷ್ಟು ಚೆನ್ನಾಗಿದೆ ನೋಡು, ತಗೋ. ನಿಂಗೆ ಇದು ಇಷ್ಟ ಆಗುತ್ತಾ ನೋಡು. ನಂಗೊಂದು ಸ್ವಲ್ಪ ಕಾಲ್ ಅಟೆಂಡ್ ಮಾಡೋದಿದೆ, ನಾನು ಹೋಗಿ ಬರ್ತೀನಿ. ಏನ ಕಾಲ? ಮನೆಯಿಂದ ಆಚೆ ಕಾಲಿಟ್ರೆ ಕಾಲು ಮುರಿದು ಬಿಡ್ತೀನಿ. ತಾಳಿ ಸರ ಗಂಡ ಇಂಟಿಬ್ರಿಗೂ ಹಕ್ಕಿದೆ. ಇಬ್ರು ಸೇರ್ಕೊಂಡು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ. ಹಾ